ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿ ಸುದ್ದಿ ಆದಾಗ ಆ ಸ್ಥಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯತ್ನ ಪಡ್ತಿದ್ದಾರೆ ಅಂತಂದಾಗ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಕೂಗು ಬಹಳ ದೊಡ್ಡ ಮಟ್ಟದಲ್ಲಿ ಆಯಿತು. ಹಾಗಾಗಿ ದಲಿತ ನಾಯಕರುಗಳೆಲ್ಲ ಒಟ್ಟಾಗಿ ಸೇರಿದ್ರು, ಒಂದ್ ಕಡೆ ಚರ್ಚೆ ಮಾಡಿದ್ರು. ಈಗ ರಾಜ್ಯ ಸರ್ಕಾರದ ವಿರುದ್ಧ ರಚ್ಚಿಗೆದ್ದಿದ್ದಾರೆ SC ST ನಾಯಕರು. ಆ ನಡುವೆ SC ST ಸಮುದಾಯದ ಅಧಿಕಾರಿಗಳು ದಲಿತ ಸಿಎಂ ಕೂಗಿಗೆ ಧ್ವನಿಗೂಡಿಸಿದ್ದಾರೆ. ಯಾಕಂದ್ರೆ ಆಯಕಟ್ಟಿನ ಜಾಗಗಳಲ್ಲಿ SC ST ಸಮುದಾಯದ ಅಧಿಕಾರಿಗಳಿಗೆ ಏನು ವರ್ಗಾವಣೆ ಆಗ್ತಿಲ್ಲ, ಪಟ ಅಂತ ವರ್ಗಾವಣೆ ಮಾಡಿಬಿಡ್ತಾರೆ. 2 ವರ್ಷ ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಅವರನ್ನು ವರ್ಗಾವಣೆ ಮಾಡಿಬಿಡ್ತಾರೆ. ನಿಯಮ ಪ್ರಕಾರ ಏನು ನಡೆಯಲ್ಲ. ಆದರೆ ಒಕ್ಕಲಿಗ, ಲಿಂಗಾಯತ ಅಥವಾ ಕುರುಬ ಸಮುದಾಯದವರಿದ್ರೆ ಅವ್ರಿಗೆ ಬೇಕಾಗಿರೋ ಹಾಗೆ ಅವ್ರನ್ನ ನಡೆಸ್ಕೋತಾರೆ. ನಾವು SC STಗಳಿದ್ರೆ ನಾವು IAS ಆಗಿರಲಿ IPS ಆಗಿರಲಿ 2 ವರ್ಷ ಅವಧಿನೂ ಪೂರ್ಣ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗಬೇಕು, ಆಗಲೇ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಅಧಿಕಾರಿಗಳು. ಬಟ್ ಗೊತ್ತಿಲ್ಲ ಅಧಿಕಾರಿಗಳನ್ನು ಅವರ ಜಾತಿ ಆಧಾರದಲ್ಲಿ ಹೆಂಗೆ ಗುರುತಿಸೋದು, ಹೆಂಗೆ ಕರೆಯೋದು. ಅಧಿಕಾರಿ ಅಂತಂದ್ರೆ ಆತ ಕ್ವಾಲಿಫಿಕೇಶನ್ ಮೇಲೆ ಅಧಿಕಾರಿ ಆಗಿರ್ತಾನೆ. ಜಾತಿ ಆಧಾರದಲ್ಲಿ ಈಗ ಅಧಿಕಾರಿಗಳು ಮುಖ್ಯಮಂತ್ರಿಗಳು ನಮ್ಮ ಜಾತಿಯವರು ಆಗಬೇಕು. ಈ ಹಿಂದೆ ಶಾಸಕರೆಲ್ಲ ಮಾಡ್ತಿದ್ರು ಅದನ್ನ, ನಮ್ಮ ಜಾತಿಯವರು CM ಆಗಬೇಕು, ನಮ್ಮ ಸಮುದಾಯದವರು ಅದಾಗಬೇಕು, ಮಿನಿಸ್ಟರ್ ಆಗಬೇಕು ಅಂತ. ಈಗ IAS IPS ಅಧಿಕಾರಿಗಳು ಈ ದಾರಿ ಹಿಡಿದಿರೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಬಟ್ ದಲಿತ CM ಕೂಗಿಗೆ ಒಂದು ಬಲ ಬಂದಂಗೆ ಆಗಿದೆ. ಎರಡನೇ ವಿಚಾರ ಅಂತಂದ್ರೆ CM ಬದಲಾವಣೆ ವಿಚಾರ ಬಂದಾಗ ದಲಿತ CM ಆಗಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ DK ಶಿವಕುಮಾರ್ ಅವರ ಕೈಯಿಂದ ಅಧಿಕಾರವನ್ನು ಕಿತ್ಕೊಳ್ಳುವ ಒಂದು ಪ್ರಯತ್ನ ಏನು ನಡೀತಾ ಇದೆ ಅಂತ ನಾವು ಮಾತನಾಡ್ತೀವಲ್ಲ, ಆ ಪ್ರಯತ್ನಕ್ಕೀಗ ಬಲ ಬಂದಿದೆ ಅಂತಂದರೆ ತಪ್ಪಾಗೋದಿಲ್ಲ. ಆನಂದ್ ಮಾಹಿತಿ ಕೊಡ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಮೊದಲು ಶಾಸಕರಿಗೆ ಅಂಟ್ಕೊಂಡಿದ್ದ ಕಾಯಿಲೆ ಇದು, ನಮ್ಮವರಾಗಬೇಕು, ನಮ್ಮ ಸಮುದಾಯದವರಾಗಬೇಕು ಅಂತ. ಈಗ ಅಧಿಕಾರಿಗಳಿಗೂ ವ್ಯಾಪಿಸ್ಕೊಂಡಿದೆ ಅಂತಂದರೆ ಸ್ವಲ್ಪ ದುರಂತ ಅಂತ ಅನಿಸುತ್ತೆ. ಬಟ್ CM ಪರ ಅಥವಾ ಈ DCM DK ಶಿವಕುಮಾರ್ CM ಆಗೋದ್ರ ವಿರೋಧಿ ಬಣ ಯಾರಿದ್ದಾರೆ ಅವ್ರಿಗೆ ಶಕ್ತಿ ಬಂದಂಗೆ ಆಗಿದೆ. ಏನು ಘಟನೆ ಇದು? ಪ್ರಣತ್, ಪ್ರಮುಖವಾಗಿ ದಲಿತ CM ಕೂಗು ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ ಪರಮೇಶ್ವರ್ ಅವರನ್ನ ಅಥವಾ ಸತೀಶ್ ಜಾರಕಿಹೊಳಿ ಇಲ್ಲವೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಜ್ಯಕ್ಕೆ ಕರೆತಂದು CM ಮಾಡಬೇಕು ಅನ್ನೋ ಒಂದು ಸೌಂಡ್ ಸಿಕ್ಕಾಪಟ್ಟೆ ನಡೀತಾ ಇದೆ. ಈ ಮಧ್ಯೆ ದಲಿತ ವರ್ಗದ SC ST ಸಮುದಾಯದ IAS IPS ಅಧಿಕಾರಿಗಳೇನಿದ್ರೆ ಇವರು ಕೂಡ ಈಗ ದಲಿತ CM ಕೂಗಿಗೆ ಒಂದು ರೀತಿ ದನಿಗೂಡಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅವರ ಆ ಒಂದು ಹಳಲನ್ನು ಕೂಡ ಈ ಮೂಲಕ ತೋಡ್ಕೊಳ್ಳೋದಕ್ಕೂ ಕೂಡ ಅವರು ಮುಂದಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಬೇರೆ ಬೇರೆ ಪ್ರಬಲ ಸಮುದಾಯದ IAS IPS ಅಧಿಕಾರಿಗಳಿಗೆ ಆಯಕಟ್ಟಿನ ಜಾಗದಲ್ಲಿ ಸೂಕ್ತವಾದಂತಹ ಸ್ಥಾನಮಾನವನ್ನ ಕೊಡ್ತಾರೆ. ಆದ್ರೆ ದಲಿತ ಸಮುದಾಯದ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಒಂದು ಉನ್ನತವಾದಂತಹ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನವನ್ನ ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸುಮಾರು 50ಕ್ಕೂ ಹೆಚ್ಚು ದಲಿತ IAS IPS ಅಧಿಕಾರಿಗಳು ಕೂಡ ಸಭೆಯನ್ನ ಮಾಡಿರ್ತಕ್ಕಂಥದ್ದು ಈಗ ತಿಳಿದು ಬಂದಿದೆ. ಇದು ಒಂದು ರೀತಿ ದೊಡ್ಡ ಮಟ್ಟದ ಬೆಳವಣಿಗೆನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಷ್ಟು ದಿನ ಕೇವಲ ಶಾಸಕರು, ಕೆಲವು ಸಚಿವರು ಮಾತ್ರ ದಲಿತ CM ಬಗ್ಗೆ ಮಾತಾಡ್ತಾ ಇದ್ರು. ಈಗ ಹಿರಿಯ IAS IPS ಅಧಿಕಾರಿಗಳು ಕೂಡ ದಲಿತ CM ಕೂಗಿಗೆ ದನಿಗೂಡಿಸೋದಕ್ಕೆ ಮುಂದಾಗಿರ ಅಂತ ಹೇಳಿದ್ರೆ ಇದು ಮುಂದೆ ಬೇರೆದೇ ಒಂದು ಸ್ವರೂಪವನ್ನು ಕೂಡ ಪಡೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಮತ್ತೆ ಆಡಳಿತ ವರ್ಗದಲ್ಲಿ ಜಿಲ್ಲಾಧಿಕಾರಿಗಳ ಒಂದು ನೇಮಕಕ್ಕೂ ಕೂಡ ತಮ್ಮ ಸಮುದಾಯವನ್ನ ಪರಿಗಣಿಸ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಅವ್ರದ್ದು ಹಾಕಿರ್ತಕ್ಕಂಥದ್ದು. ಜೊತೆಗೆ ಒಕ್ಕಲಿಗ, ಲಿಂಗಾಯತ, ಕುರುಬ ಸಮುದಾಯದ ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ದಲಿತ IAS IPS ಅಧಿಕಾರಿಗಳಿಗೆ ಸೂಕ್ತವಾದಂತಹ ಒಂದು ಸ್ಥಾನಮಾನವನ್ನ ಕೊಡ್ತಾ ಇಲ್ಲ, ಉನ್ನತವಾದಂತಹ ಒಂದು ಜಾಗದಲ್ಲಿ ಪೋಸ್ಟಿಂಗ್ ಕೊಡ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ವಿಚಾರವಾಗಿ ಬೆಂಗಳೂರಿನಲ್ಲಿ ಸುಮಾರು 50ಕ್ಕೂ ಹೆಚ್ಚು ದಲಿತ IAS IPS ಅಧಿಕಾರಿಗಳು ಒಂದು ಸಭೆಯನ್ನ ಮಾಡಿ ಇಂಥದ್ದೊಂದು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ರಾಜಣ್ಣ, ಮಹದೇವಪ್ಪ ಸೇರಿದಂತೆ 8 ದಲಿತ ಸಚಿವರೇನಿದ್ದಾರೆ ಅವರ ಒಂದು ಭೇಟಿ ಮಾಡಿ ಅವರಿಗೆ ಒಂದು ಬೆಂಬಲವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ, ಜೊತೆಗೆ ಆಡಳಿತ ವರ್ಗದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೇರೆ ಸಮುದಾಯದ IAS IPS ನ ಕಿರಿಯ ಅಧಿಕಾರಿಗಳಿಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಪೋಸ್ಟಿಂಗ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇವ್ರಿಗೆ 2 ವರ್ಷಕ್ಕೂ ಮೀರುವ ಮೊದಲೇ ವರ್ಗಾವಣೆ ಶಿಕ್ಷೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಅಸಮಾಧಾನ ಇರ್ತಕ್ಕಂಥದ್ದು. ಹಾಗಾಗಿ ಈಗ ದಲಿತ CM ಕೂಗನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರೋದಕ್ಕೆ ಈಗ SC ST ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಣೋತ್, ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.